ತಾಯಿ, ಮಗುವಿನಂಥ ಮನಸ್ಸಿರುವಂಥ ತಾಯಿ, ಸಮತೆ ಮತ್ತು ಮಮತೆ ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡಂಥ ಒಂದು ಮಾನವತಾವಾದಿ ಜಾನಕಿ ಅಮ್ಮ. ಯಾರು ಕೂಡ ಎಸ್ ಜಾನಕಿ ಅಂತ ಕರೆಯೋದು ನಮ್ಗೆ ಕೇಳಿಸಲ್ಲ, ಜಾನಕಿ ಅಮ್ಮ ಅಂತ ಕರೆಯೋದು ಕೇಳಿಸುತ್ತೆ. ಯಾಕೆಂದರೆ ಅವರು ಎಷ್ಟು ಸಾಧನೆ ಮಾಡಿದಾರೋ, ಎಷ್ಟು ಅದ್ಭುತಗಳ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೋ. ಅವರ ನಡೆ ನುಡಿ, ನಡವಳಿಕೆ, ಸ್ವಭಾವ, ಅವರ ನಮ್ರತೆ, ಅವರ ವಿಧೇಯತೆ, ಸರಳತೆ, ಈ ಗುಣಗಳಿಂದ ಅವರು ತುಂಬ ಶ್ರೇಷ್ಠರಾಗ್ತಾರೆ. ಭಾರತಕ್ಕೆ ಅವರೊಂದು ರತ್ನ ಇದ್ದ ಹಾಗೆ, ಭಾರತ ರತ್ನ ಆಗಬೇಕು ಅವರು. ಜಾನಕಿ ಅಮ್ಮನನ್ನು ಈಗ ಇಲ್ಲಿ ನೋಡುವಾಗ ಅನಿಸಿದ್ದು, ಸ್ವಲ್ಪ ಕಾಲ ನಾನು ವಿರಾಮವಾಗಿರಬೇಕು ಅಂತ ಹೇಳಿ ಇಲ್ಲಿ ಬಂದು ಅವರು ಇತ್ತೀಚಿನ ವರ್ಷಗಳಲ್ಲಿದ್ದರು. ಈಗ ಅಮ್ಮ ಮಲಗಿದ್ದಾರೆ. ಅದು ನೋಡುವಾಗ ನನಗನ್ನಿಸ್ತು, ಇದು ಸ್ವಲ್ಪ ದೀರ್ಘವಾದ ವಿರಾಮನೇ ಹೊರತು ಪೂರ್ಣ ವಿರಾಮ ಅಲ್ಲ ಇದು. ಯಾಕೆಂದರೆ ಇಂಥ ಚೈತನ್ಯಗಳಿಗೆ ಸಾವಿರಲ್ಲ. ಇವರು ನೂರಾರು ಕಾಲ ತಮ್ಮ ಅಸ್ತಿತ್ವಗಳ ಮೂಲಕ ಈ ಅಸ್ಮಿತೆಯಲ್ಲಿ ಉಳಿದಿರ್ತಾರೆ. ಅವರ ಒಳ್ಳೆತನ, ಜಾನಕಿ ಅಮ್ಮ ಅಂದರೆ ಒಳ್ಳೆಯವರು, ಒಂದು ನಿಷ್ಕಲ್ಮಶವಾದಂಥ ಒಂದು ಹೃದಯ, ಒಂದು ಮನಸ್ಸು, ಎಲ್ಲರನ್ನೂ ತನ್ನ ಮಕ್ಕಳಾಗಿ ನೋಡುವಂಥ ಒಂದು ಹೃದಯ ವೈಶಾಲ್ಯತೆ, ಇವುಗಳಿಂದನೇ ಜಾನಕಿ ಅಮ್ಮ ಅಂತ. ಅವ್ರ ಹಾಡುಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜನ್ಮ ಸಾಲದು, ಅಷ್ಟು ಸಾಧನೆಗಳಿದೆ. 48,000 ಹಾಡುಗಳು 17 ಭಾಷೆಗಳಲ್ಲಿ ಹಾಡಿ, ಆಯಾ ಭಾಷೆಯವ್ರಿಗಿಂತಲೂ ಹೆಚ್ಚು ಸ್ಫುಟವಾಗಿ ಹಾಡ್ಕೊಂಡು ಬಂದಂಥ ಒಂದು ಮಹಾನ್ ಪ್ರತಿಭೆ, ಮೇಧಾವಿಯವರು. ಆದರೆ ಅದಕ್ಕಿಂತ ಹೆಚ್ಚು ಫೇಮಸ್ಸು ಯಾವುದರಲ್ಲಿ? ಪ್ರೀತಿಯಲ್ಲಿ, ಆ ಒಂದು ಸನ್ನಡತೆಯಲ್ಲಿ. ಅಂಥ ಒಂದು ಮಹಾನ್ ಚೈತನ್ಯ ನೂರಾರು ಕಾಲ ಜೀವಂತವಾಗೇ ಇರ್ತಾರೆ. ಅಂಥವ್ರಿಗೆ ಮರಣ ಅನ್ನೋದು ಇರೋದಿಲ್ಲ. ಹುಷಾರಿಲ್ದಿದ್ದಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲಗೋರು ನೋಡಿದ್ದೀವಿ. ಇಲ್ಲಿ ಒಂದೇ ಒಂದು ವ್ಯತ್ಯಾಸ, ಮೂಗಿಗೆ ಹತ್ತಿ ಇಟ್ಟಿದ್ದಾರೆ. ಅದೊಂದು, ಆ ಒಂದು ಚಿತ್ರಣ ಒಂದು ನಮಗೆ ಜೀರ್ಣಿಸ್ಕೊಳಕ್ಕಾಗೋದಿಲ್ಲ. ಆದರೆ ಜಾನಕಿ ಅಮ್ಮ ಅಂಥವ್ರಿಗೆ ಯಾವತ್ತಿಗೂ ಕೂಡ ಒಂದು ಶಾಶ್ವತವಾದಂಥ ಸ್ಥಾನ ಇಲ್ಲೂ ಇದೆ, ಅಲ್ಲೂ ಇದೆ. ಆ ದೇವರು ಯಾರಿಗೂ ಮೋಸ ಮಾಡಲ್ಲ. ದೇವಲೋಕದಲ್ಲಿ ಅಲ್ಲಿ ಸ್ವಲ್ಪ ದಿನ ಅಮ್ಮನ ಹಾಡುಗಾರಿಕೆ ಕೇಳಬೇಕು ಅಂತ ಕರೆಸ್ಕೊಂಡಿರ್ಬೋದು. ಮತ್ತು ಅಮ್ಮ ಇಲ್ಲೇ ಹುಟ್ಟುತ್ತಾರೆ. ಅವರಿಷ್ಟಪಟ್ಟ ಕರ್ನಾಟಕ, ಅವರಿಷ್ಟಪಟ್ಟ ಕನ್ನಡ, ಅವರಿಷ್ಟಪಟ್ಟ ಈ ನೆಲವೀಡು, ಇಲ್ಲಿ ಜಾನಕಿ ಅಮ್ಮ ಅವರು ಇಷ್ಟದಂಗೆ ಇದ್ದಾರೆ, ಇನ್ನೂ ಇರ್ತಾರೆ, ಜೀವಂತವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಸದಾಕಾಲ ಜಾನಕಿ ಅಮ್ಮನಿಗೆ ಅವ್ರನ್ನ ಸ್ಮರಿಸ್ತಾ, ಅವ್ರಿಗೊಂದು ನಮಸ್ಕಾರ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ. ನಮಸ್ಕಾರ.